ಸಿಬ್ಬಂದಿಯ ಎಡವಟ್ಟು, ಪರೀಕ್ಷೆಯಿಂದ ವಿದ್ಯಾರ್ಥಿ ವಂಚಿತ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮಾದಿಗ ದಂಡೋರ ಎಂಆರ್ಪಿಎಸ್ ಒತ್ತಾಯ. ಬಿಇಒಗೆ ಮನವಿ ಸಲ್ಲಿಕೆ. ಕನಕಗಿರಿ ತಾಲೂಕಿನ ಕೆಪಿಎಸ್ಸಿ ಶಾಲೆಯ ವಿದ್ಯಾರ್ಥಿ ಶರಣಬಸಪ್ಪ ಹುಡುಗಪ್ಪ ಅವರನ್ನು 2026ರ ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಹೆಸರು ನೋಂದಣಿ ಮಾಡಿದ ಶಾಲೆ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಮಾದಿಗ ದಂಡೋರ ಸದಸ್ಯರು ಮಂಗಳವಾರ ಬಿಇಒ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ್ ಮಾತನಾಡಿ 2024-25ನೇ ಸಾಲಿನಲ್ಲಿ ಶರಣಬಸವ ಹುಲಗಪ್ಪ ಎಂಬ ವಿದ್ಯಾರ್ಥಿ ಕನಕಗಿರಿಯ ಕೆಪಿಎಸ್ಸಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿ ಅಂತಿಮ ಪರೀಕ್ಷೆಯಲ್ಲಿ 4 ವಿಷಯಗಳಲ್ಲಿ ಅನುತ್ತೀರ್ಣನಾಗಿದ್ದಾನೆ. ಅದೇ ಸಾಲಿನಲ್ಲಿ ಅವಕಾಶವಿದ್ದ 3 ಅವಕಾಶಗಳಲ್ಲಿ 1 ಅವಕಾಶ ಬಳಸಿ ಉಳಿದ 2 ಅವಕಾಶಗಳ ಪರೀಕ್ಷೆ ಎದುರಿಸದೆ ಅನುತ್ತೀರ್ಣನಾಗಿದ್ದಾನೆ. 2025-26ನೇ ಸಾಲಿನಲ್ಲಿ ಪರೀಕ್ಷೆಗೆ 2ನೇ ಹೆಸರು ನೋಂದಣಿಗಾಗಿ ಏಪ್ರಿಲ್ 26ರಂದು ಶರಣಬಸವ ಶಾಲೆಗೆ ತೆರಳಿ ನೋಂದಣಿ ಸಂಖ್ಯೆ, ಫೋಟೋ, ಸಹಿ, ಅನುತ್ತೀರ್ಣ ವಿಷಯಗಳ ಪರೀಕ್ಷಾ ಶುಲ್ಕ ನೀಡಿದ್ದಾನೆ. ಆದರೆ ಶಾಲೆ ಮುಖ್ಯ ಶಿಕ್ಷಕ ಸಿಬ್ಬಂದಿ ಪರೀಕ್ಷೆಗೆ ದಾಖಲೆಗಳನ್ನು ನೀಡದೆ ಹೆಸರು ನೋಂದಣಿ ಮಾಡಿಸದೆ ಅನ್ಯಾಯವೆಸಗಿದ್ದು ವಿದ್ಯಾರ್ಥಿ ಜೀವದೊಂದಿಗೆ ಚೆಲ್ಲಾಟವಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಿಗ ದಂಡೋರ ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಮಹಾದೇವ ಬಡಿಗೇರ್ ಮಾತನಾಡಿ, ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಭವಿಷ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ತನ್ನದಲ್ಲದ ತಪ್ಪಿಗೆ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಪರೀಕ್ಷೆ ಬರೆಯಲು ಅವಕಾಶವಿದ್ದು ಅದರಲ್ಲಿ ಮತ್ತೆ ಅನುತ್ತೀರ್ಣರಾದರೆ ವಿದ್ಯಾರ್ಥಿ 6 ವಿಷಯಗಳನ್ನು ಬಾಹ್ಯವಾಗಿ ಪರೀಕ್ಷೆಗೆ ನೋಂದಣಿ ಮಾಡಿಸಿಕೊಂಡು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗದ ವಿದ್ಯಾರ್ಥಿ ಬಾಹ್ಯವಾಗಿ ಪರೀಕ್ಷೆ ಬರೆದು ಪಾಸಾಗುವುದು ಹೇಗಾಗುತ್ತದೆ? ಹೀಗಾಗಿ ವಿದ್ಯಾರ್ಥಿ ಪರೀಕ್ಷೆ ತಪ್ಪಲು ಕಾರಣರಾದ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಗಂಗಣ್ಣ ಸಿದ್ದಾಪುರ್ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು, ಮೂರ್ತಿ ಸಂಗಾಪುರ್ ಜಿಲ್ಲಾ ಉಪಾಧ್ಯಕ್ಷರು ಪಂಪಾಪತಿ ಸಿದ್ದಾಪುರ್, ಸಮಾಜದ ಮುಖಂಡರು ಮಹಾದೇವ ಬಡಿಗೇರ್, ಗಂಗಾವತಿ ತಾಲೂಕಿನ ಅಧ್ಯಕ್ಷರು ನರಸಿಂಹ, ಹಿರಿಯ ಮುಖಂಡರು ಯಮನೂರು ದೊಡ್ಡಮನಿ, ಗಂಗಾವತಿ ತಾಲೂಕಿನ ಕಾರ್ಯಾಧ್ಯಕ್ಷರು ವಿದ್ಯಾರ್ಥಿ ಶರಣಬಸವ, ರಮೇಶ್ ಇನ್ನು ಅನೇಕರು ಉಪಸ್ಥಿತರಿದ್ದರು. ಜೈ ಮಾದಿಗ, ಜೈ ಜೈ ಮಾದಿಗ. ಇವತ್ತು ಒಬ್ಬ ಮಾದಿಗ ಸಮುದಾಯದ ವಿದ್ಯಾರ್ಥಿ ಇವತ್ತು ರಾಜೇಶ್ ರೆಡ್ಡಿ ಅವರು ಭಾಳ ಆತನ ಜೀವನದಲ್ಲಿ ಆಟ ಆಡಿದನ. ಇದನ್ನು ಉದ್ದೇಶಪೂರ್ವಕವಾಗಿ ಇವತ್ತು ಪ್ರಿನ್ಸಿಪಲ್ ಸಾಹೇಬರು ಒಂದು ಜೊತೆ ಮಾಡಿದಾರ. ಬೇಕಂತಾರೆ ಅಂದ್ರೆ ಮಾದಿಗ ಸಮುದಾಯದ ಹುಡುಗ ಅಂತ ಹೇಳಿಕೆ ಈ ರೀತಿ ಮಾಡಿದಾರೆ ಅಂತ ನಮಗೆ ಅನಿಸ್ತದೆ. ಅಕ್ಕಪಕ್ಕದಲ್ಲಿ ಕೇಳಿದ್ರು ಕೂಡ ಅವರು ಸ್ವಲ್ಪ ಜಾತಿವಾದಿಗಳು ಅದಾರ. ಇಂಥವ್ರು ಕೂಡ ಇವತ್ತು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡ್ತಾರಂದ್ರೆ ಇವರು ಯಾಕಂತ ಕೇಳಿ ಇವತ್ತು ಆರಿಸಿ ನಮ್ಮ ದಲಿತ ಹುಡುಗನ್ನ ಆರಿಸಿ ಕಾಯಿಸಿ ಹಾಲ್ ಟಿಕೆಟ್ ಕೊಡಲಾರ್ದ ಮತ್ತು ಆ ಹುಡುಗ ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ವೇಬ್ಚಾರ್ಜರ್ಲಿದ್ದ ಅದ್ರ ಪಕ್ಕಕ್ಕಿಟ್ಟು ಇವತ್ತು ಆ ಹುಡುಗನ ಶಣಬೇಸ್ಬೇಸಲು ಹುಡುಗನ ವಿದ್ಯಾರ್ಥಿಗಳು ಆ ಹುಡುಗನ ಭಾಳ ಜೀವನದಲ್ಲಿ ಆಟ ಆಡಿದಾನ. ಆತಗ ಇವತ್ತು ಅಮಾನತು ಮಾಡಬೇಕು. ಹಿಂಗೆ ಬಿಟ್ಟಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಮಾಡ್ತದನ. ಈಗ ಹಿಂಗೆ ಬಿಟ್ಟಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದಂತ ಕೇಳ್ತಾ ಇದ್ದೀನಿ. ಬರೀ ಮಾದಿಗ ಸಮುದಾಯದಂತಲ್ಲ, ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಮಾದಿಗ ದಂಡೋರ ಸಂಘಟನೆಗಳಿದ್ದ ಹಿಂಗೆ ಆತನ ಅಮಾನತ ಮಾಡಲಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲದಂತೆ ನಾವು ಹೋರಾಟ ಮಾಡಬೇಕಾಗ್ತೈತಿ. ಆತನ ಇವತ್ತು ಆತ ಉದ್ದೇಶಪೂರ್ವಕ ಮಾಡಿದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಅಮಾನತು ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೆ ನಾವು ಇವತ್ತು ಮ್ಯಾನೇಜರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂತ ಕೇಳಿ ಇವತ್ತು ಸಾಹೇಬ್ರಿಲ್ಲ, ಮ್ಯಾನೇಜರ್ ಸಾಹೇಬ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದನ್ನು ಜವಾಬ್ದಾರಿಯಿಂದ ಇದನ್ನು ಕೆಲಸ ಮಾಡಬೇಕು. ಅದನ್ನ ಆ ಮಾಸ್ತರ್ ಮಾತ್ರ ಅಮಾನತು ಮಾಡಬೇಕಂತ ಹೇಳ್ತಾ ಮತ್ತೊಂದು ಬಾರಿ ಅವರು ಇವತ್ತು ವಿದ್ಯಾರ್ಥಿಗಳಿಗೆ ಪೂರ್ತಿ ಆರಿಸಿ ಹೊಡೆದಿದ್ದಾನೆ ಮಾದಿಗ ಸಮುದಾಯದ ಹುಡುಗ ಅಂತೇಳಿ ಭಾಳ ಅನ್ಯಾಯ ಮಾಡಿದಾನ. ಇವತ್ತು ಆತನ ಜೀವನನ ಕಳೆದಿದ್ದಾನ. ಇದನ್ನು ಆ ಮಾಸ್ತರ್ಗೆ ಅಮಾನತು ಮಾಡ್ಬೇಕಂತ ಹೇಳಿ ನನ್ನ ಮಾತು ಕೂಗ್ತೀನಿ. ಜೈ ಮಾದಿಗ, ಜೈ ಜೈ ಮಂದಕೃಷ್ಣ ಮಾದಿಗ. ಇವತ್ತೇನೆಂದರೆ ನಮ್ಮ ಮಾದಿಗ ಸಮುದಾಯದ ಶರಣಬಸವ ಎಂಬ ವಿದ್ಯಾರ್ಥಿಗೆ ಕೆಪಿಎಸ್ ಶಾಲೆಯ ರಾಜೇಶ್ವರ ರೆಡ್ಡಿ ಎಂಬ ಪ್ರಿನ್ಸಿಪಾಲ್ರು ಇವತ್ತು ಅನ್ಯಾಯ ಮಾಡಿದ್ದಾರೆ. ಯಾಕಂದರೆ ನಮ್ಮ ಶರಣಬಸವ ಎಂಬ ವಿದ್ಯಾರ್ಥಿ SSLCಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಹಲವಾರು ಕಾರಣಗಳಿಂದ ಉತ್ತೀರ್ಣ ಆಗಲು ಸಾಧ್ಯವಾಗಿಲ್ಲ. ಹಾಗಾಗಿ 2ನೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಯಾರಿಗೆ? ರಾಜೇಶ್ವರ ರೆಡ್ಡಿ ಎಂಬ ಸರ್ಗೆ, ಪ್ರಾಂಶುಪಾಲರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅವರು ಈ ವಿದ್ಯಾರ್ಥಿಯ ಎಲ್ಲ ಡಾಕ್ಯುಮೆಂಟನ್ನು ಪರಿಶೀಲಿಸಿ ಡಾಕ್ಯುಮೆಂಟ್ ಇಸ್ಕೊಂಡು ಅವರು ಆ ಡಾಕ್ಯುಮೆಂಟನ್ನು ಮುಂದಕ್ಕೆ ಕಳಿಸಲಾರದ ಕಾರಣ ಹಾಲ್ ಟಿಕೆಟ್ ಶರಣಬಸವರಿಗೆ ಹಾಲ್ ಟಿಕೆಟ್ ಬಂದಿಲ್ಲ. ಕೇಳಿದ್ರೆ ಇಲ್ಲಪ್ಪ ನಾವು ಫೈಲ್ ಮೂವ್ ಮಾಡಿಲ್ಲ, ಹಂಗಾಗಿ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಬೇಜವಾಬ್ದಾರಿ ಮಾತಾಡಿದ್ದಾರೆ. ಈಗ ಶರಣಬಸವ ಎಂಬ ವಿದ್ಯಾರ್ಥಿಯ ಭವಿಷ್ಯ ಇಲ್ಲಿಗೆ
ಯಾರು ರಾಜೇಶ್ವರ ರೆಡ್ಡಿ ಎಂಬವರು ಇವರು ಶರಣಬಸವೇಶ್ವರ ಎಂಬ ವಿದ್ಯಾರ್ಥಿಯ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ. ಹೀಗೆ ಬಿಟ್ಟರೆ ಇವರನ್ನ ಮುಂದೆ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾರೆ. ಹಾಗಾಗಿ ದಯಮಾಡಿ ದಯಾಳಾದ ತಾವುಗಳು ಈ ರಾಜೇಶ್ವರ ರೆಡ್ಡಿ ಅವರನ್ನು ಅಮಾನತು ಮಾಡಿ ಈ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಏನಪ್ಪ ಅಂದರೆ ಮನವಿ ಕೂಡ ಉದ್ದೇಶ ಏನಪ್ಪ ಅಂದರೆ, ಈಗ ಆಲ್ರೆಡಿ ಕಂಟಗಿರಿಯಲ್ಲಿರ್ತಕ್ಕಂಥ ರಾಜೇಶ್ವರ ರೆಡ್ಡಿ ಅವರು ಇನ್ಚಾರ್ಜ್ ಇದ್ದಾರೆ. ಇನ್ಚಾರ್ಜ್ ಇದ್ರೂ ಈಗ ಸೆಕೆಂಡ್ ಬರಬೇಕಾದ್ರೆ ನಮ್ಮ ಯಾರೋ ಹೆಣ್ಣಪ್ಪ ಇವರು ಆಲ್ ಟಿಕೆಟನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಇವರು ಅವ್ರ ಉದ್ದೇಶ ಏನಪ್ಪ ಅಂದರೆ ಸರಿಯಾಗಿ ಕೆಲಸ ಮಾಡ್ತಾನೆ ಇಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು ಅಂದ್ರೆ ನಾವು ಬಹುಶಃ ಹಾಳಾಗಿತ್ತು. ಯಾಕಪ್ಪ ಅಂದರೆ ತಾವು ಜವಾಬ್ದಾರಿತ್ತು ಆಲ್ ಟಿಕೆಟ್ ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಇದರಿಂದ ರಾಜೇಶ್ವರ ರೆಡ್ಡಿ ಅವರು ಅಮಾನತುಗೊಳಿಸ್ಬೇಕು. ಈಗ ಆಲ್ರೆಡಿ ಸಾಬ್ರಿಲ್ಲ, ಮ್ಯಾನೇಜರ್ ಸಾಬ್ರು ಇದ್ದಾರೆ, ಅವ್ರಿಗೆ ಈಗ ಮನೆ ಕೊಡಕತ್ತಿದ್ವಿ. ಇಲ್ಲಪ್ಪ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಲ್ಲಪ್ಪ ಅಂದ್ರೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ಕಾನೂನು ಕ್ರಮ ತಗೊಳ್ಳಿಲ್ಲಪ್ಪ ಅಂದರೆ ಮುಂದೆ ಜಿಲ್ಲಾದ್ಯಂತ ಸಂಘಟನೆ ಮುಖಾಂತರ ಎಲ್ಲ ದಲಿತ ಪರ ಸಂಘಟನೆ ಮುಖಾಂತರ ಉಗ್ರವಾದ ಹೋರಾಟ ಮಾಡ್ತದೆ. ಯಾಕಪ್ಪ ಅಂದರೆ ಸಾಬ್ರಿಲ್ಲ, ಆದರೆ ಮ್ಯಾನೇಜರು ಈ ಸಂಘಟನೆ ಮುಖಾಂತರ ಮ್ಯಾನೇಜರ್ನೇ ಜವಾಬ್ದಾರಿ. ಆದರೆ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಗಳು ಎಸಪ್ಪ ಆಲ್ರೆಡಿ ಮನವಿ ಮಾಡಿದ್ದಾರೆ. ಆದರೆ ನಮ್ಮ ಸಂಘಟನೆ ಒಂದು ಕೊಟ್ಟಿದ್ದೀವಿ. ಮತ್ತು ಮುಂದೆ ಉಗ್ರವಾದ ಹೋರಾಟ ಆಗ್ತದೆ. ಇಮ್ಮಿಡಿಯೇಟ್ಲಿ ರಾಜೇಶ್ವರ ರೆಡ್ಡಿ ಅವರು ಕೆಲಸದಿಂದ ವಜಾಗೊಳಿಸಬೇಕು. ಆಮೇಲೆ ನಮ್ಮ ಶರಣಪ್ಪಂದರಿಗೆ ನ್ಯಾಯ ಒದಗಿಸ್ಕೊಳ್ಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೇವೆ. ಹಾಜರಿರ್ತಕ್ಕಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ನೀವು ಕೊಟ್ಟಂಥ ಮನವಿ ಪತ್ರವನ್ನು ಯಥಾವತ್ತಾಗಿ ಮೇಲಾಧಿಕಾರಿಗಳಿಗೆ ಸಲ್ಲಿಸೋದ್ರ ಮೂಲಕ ಪರೀಕ್ಷೆಯಿಂದ ವಂಚಿತರಾಗಿರ್ತಕ್ಕಂಥ ಶ್ರೀ ಶರಣಬಸವ ವಿದ್ಯಾರ್ಥಿಗೆ ಪುನಃ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಮೇಲಾಧಿಕಾರಿಗಳಲ್ಲಿ ನಾವು ಈ ಕಚೇರಿಯಿಂದ ವಿನಂತಿ ಮಾಡಲಾಗ್ತದೆ. ಅಲ್ಲದೆ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಆ ಹುಡುಗರಿಗೆ ನ್ಯಾಯ ದೊರಕಿಸತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ